नमो गुरुभ्यो गुरुपादुकाभ्यो नमः परेभ्यः प्रपादुकाभ्यः आचार्य सिद्धेश्वर पादुकाभ्यो नमोस्तु लक्ष्मीपति ಇದೊಂದು ನನ್ನ ಪಾಲಿಗೆ ಅವಿಸ್ಮರಣೀಯವಾದ ದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ನಾನು ಈ ಪುಸ್ತಕನ ಬರೀತೀನಿ ಅಂತ ಹೇಳಿ ಕನಸಿನಲ್ಲೂ ಎಣಿಸ್ದವನಲ್ಲ. ಯಾತ್ರೆಗೆ ಮುಂಚೆ ಸಹ, ಯಾತ್ರೆ ಮಾಡುವಾಗ ಸಹ ಈ ಪುಸ್ತಕ ನನ್ನಿಂದ ಈಗ ಆಗುತ್ತೆ ಅಂತ ಹೇಳಿ ಅನ್ಸ್ಕೊಂಡು ಇರಲಿಲ್ಲ. ಅದೇನೋ ಶಿವೇಚ್ಛೆ, ಏನೋ ಪ್ರೇರಣೆ ಬಂತು, ಬರೆದಿದ್ದೀನಿ. ಅದಕ್ಕಿಂತ ಹೆಚ್ಚು ಖುಷಿಯಾಗಿದ್ದು ನನಗೆ ಅಂತಂದ್ರೆ, ಇವತ್ತು ನಾವೆಲ್ಲ ತುಂಬಾ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಅತ್ಯಂತ ಪೂಜ್ಯಭಾವದಿಂದ ಕಾಣ್ತಾ ಇರ್ತಕ್ಕಂಥ, ಆದರದಿಂದ ಗೌರವಿಸ್ತಾ ಇರ್ತಕ್ಕಂಥ ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಈ ಕೃತಿ ಬಿಡುಗಡೆ ಆಗ್ತಾ ಇದೆ ಅಂತ ಅನ್ನೋದು ನಮ್ಮೆಲ್ಲರ ಖಂಡಿತವಾದ ಒಂದು ಪುಣ್ಯದ ಒಂದು ಫಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ದೈಹಿಕವಾಗಿ ತುಂಬಾ ಶ್ರಮ ಪಟ್ಕೊಂಡು ಹೋಗ್ಬೇಕಾಗ್ತದೆ, ಮಾನಸಿಕವಾಗಿ ಕಷ್ಟಗಳನ್ನು ಎದುರಿಸೋ ಛಲ ಬೇಕಾಗ್ತದೆ. ಈ ಮೂರನ್ನು ಮಾಡ್ಕೊಂಡು ಹೋದ್ರು ಸಹ 100ಕ್ಕೆ 90 ಜನ 3 ದಿನದ ಪರಿಕ್ರಮವನ್ನ ಅವರು ಬಯಸಿದಾಗೆ ಪರಿಕ್ರಮ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಏನೇನೋ ಸವಾಲುಗಳು ಬಂದ್ಬಿಡ್ತದೆ. 100ಕ್ಕೆ 10 ಜನ ಮಾತ್ರ 3 ದಿನದ ಆ ಪರಿಕ್ರಮವನ್ನ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಿವನ ಇಚ್ಛೆನೆ ಹಾಗಿರ್ತದೆ ಬಹುಶಃ. ಅದಕ್ಕೆ ನಾವು ಅಲ್ಲಿ ಹೋಗಿ ಬಂದವಾಗ ನಾವು ಏನೇನು ತೊಂದರೆಗಳನ್ನ ಅನುಭವಿಸಿದ್ವಿ, ಅಲ್ಲಿ ಹೋದ್ಮೇಲೆ ನಮಗೆ ತುಂಬಾ ಮಾಹಿತಿಗಳು ಸಿಗ್ಲಿಕ್ಕೆ ಶುರುವಾಯ್ತು. ಅವಾಗ ನಮ್ಗೆ ಅನಿಸ್ತು ಈ ಮಾಹಿತಿಗಳು ನಮಗೆ ಮೊದಲೇ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿದ್ದೇನೋ ಅಂತ ಅನಿಸ್ಲಿಕ್ಕೆ ಶುರುವಾಯ್ತು. ಮತ್ತೆ ಕೈಲಾಸ ಮಾನಸ ಸರೋವರ ಯಾತ್ರಿಗಳಿಗೆ ಉಪಯುಕ್ತವಾಗುವಂತ ಒಂದು ಪುಸ್ತಕವನ್ನ, ಒಂದು ಕೈಪಿಡಿಯನ್ನ, ಒಂದು ಮಾಹಿತಿಯನ್ನ ತರಬೇಕು, ಸಮಗ್ರವಾದಂತ ಒಂದು ಚಿತ್ರಣವನ್ನ ಕೊಡಬೇಕು ಅಂತ ಹೇಳಿ ತಲೆ ಒಳಗೆ ಬಂತು. ಶಿವೇಚ್ಛೆ ಬಹುಶಃ ನಾನ್ ಬರ್ದಿದ್ದೀನಿ ಅಂತ ಹೇಳಿ ನಾನು ಖಂಡಿತವಾಗಿ ಅದನ್ನ ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಶಿವನ ಇಚ್ಛೆಯಿಂದ ಆ ಕೃತಿ ರಚನೆ ಆಗಿದೆ. ಬಹುಶಃ ಶಿವೇಚ್ಛೆ ಅಂತಾನೆ ಇಲ್ಲಿವರೆಗೆ ಬಂದಿದೆ. ಪೂಜ್ಯ ಗುರುಗಳ ಕರಕಮಲಗಳಿಂದ ಆ ಪುಸ್ತಕದ ಬಿಡುಗಡೆ ಆಗ್ಬೇಕು ಅಂತ ಹೇಳು ಸಹ ಶಿವೇಚ್ಛೆ ಇದೆ ಅಂತ ಅನ್ಸುತ್ತೆ. ಈ ಪುಸ್ತಕದ ಉದ್ದೇಶನೂ ಅದೇ. ಈ ಕೃತಿಯನ್ನ ಓದಿದವಾಗ ಬಹುಶಃ ಆ ಕಡೆ ಹೋಗೋರು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿ ಬರುವಂತ ಮನಸ್ಸು ಬರ್ಲಿ ಅಂತನ್ನೋ ಒಂದು ಉದ್ದೇಶನು ಈ ಕೃತಿಯ ಹಿಂದೆ ಇದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಸರ್ಕಾರದ ಸಬ್ಸಿಡಿ ಇದೆ, ಸುಮಾರು ಮಾರ್ಗಗಳಿವೆ. ಯಾವ್ಯಾವ ಮಾರ್ಗಗಳಲ್ಲಿ ಹೇಗೆ ಹೋಗ್ಬೋದು ಅನ್ನೋ ವಿವರಗಳಿವೆ. ಸರ್ಕಾರದಿಂದ ಹೋಗೋದಿದ್ರೆ ಹೇಗೆ ಹೋಗ್ಬೇಕಂತ ಇದೆ, ಸಬ್ಸಿಡಿ ತಗೊಳ್ಳೋದಿದ್ರೆ ಏನ್ ಮಾಡಬೇಕು ಅಂತ ಇದೆ. ಪ್ರತಿಯೊಂದು ಅಂದ್ರೆ ಸಮಗ್ರವಾದ ವಿವರಗಳನ್ನ ಸಂಕ್ಷಿಪ್ತವಾಗಿ ಇದರಲ್ಲಿ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಎಲ್ಲರಿಗೂ ಶಿವ ಅನುಗ್ರಹವನ್ನ ನೀಡಲಿ. ಹೆಚ್ಚಿನ ಜನ ಕೈಲಾಸ ಯಾತ್ರೆಯನ್ನ ಮಾಡೋ ಹಾಗೆ ಆಗ್ಲಿ. ಹಾಗೆ ಬಹುಶಃ ಕೈಲಾಸ ಯಾತ್ರೆಯನ್ನ ಮಾಡಲಿಕ್ಕೆ ಆಗದೇ ಇದ್ದವರಿಗೆ ಮಾನಸಯಾನ ಅಂತ ಹೇಳುವ ಪುಸ್ತಕದ ಹೆಸರು ಬಂದಿದೆ. ಸೊ ಕೈಲಾಸ ಯಾತ್ರೆಯ ಮಾನಸಯಾನ ಖಂಡಿತವಾಗಿ ಆಗೇ ಆಗ್ತದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈಶ್ವರ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೆ ವಂದನೆಗಳು. ದೇಶ ಪ್ರದೇಶಗಳ ಸುತ್ತಾಟ ಸ್ನೇಹಿತರೆ, ನಿಜಾನುಭವಗಳನ್ನ ಕೊಡೋದು ಸತ್ಯ. ಆದರೂ ಕೂಡ ಅದನ್ನ ಹಿಡಿದಿಟ್ಟು ಇನ್ನೊಬ್ಬರಿಗೆ ಹಂಚೋದಿದೆಯಲ್ಲ, ಅದು ಅಪರೂಪದ ಕೆಲಸ ಅಂತ ನನಗನ್ನಿಸ್ತಾ ಇದೆ. ಈ ಪ್ರವಾಸ ಕಥನ ಅದಕ್ಕೊಂದು ಸುಂದರ ಸ್ವರೂಪವನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದೆ. ಸಾಲು ಸಾಲು ಹಿಮಗಿರಿ ಕಂದರ, ಅಮೂಲ್ಯ ಔಷಧಿಯ ವನರಾಜಿ, ಗಗನಚುಂಬಿ ಹಿಮಪರ್ವತ, ದೃಷ್ಟಿ ಹಾಯಿಸಿದಡೆ ಸೌಂದರ್ಯವೇ ಮೈವೆತ್ತಂತೆ ಕಾಣುವ ಒಂದು ಮನಮೋಹಕ ಪ್ರದೇಶ ಈ ಹಿಮಾಲಯ. ಕೈಲಾಸ ಮಾನಸ ಯಾನ ಕೃತಿ ಇಂಥದೊಂದು ಸುಂದರ ಪ್ರದೇಶಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುವುದಿಲ್ಲ, ಖಂಡಿತ ಆಶ್ಚರ್ಯ ಇಲ್ಲ. ಅನಂತ ಪದ್ಮನಾಭ ಅವರು ತಾವು ಸ್ವತಃ ತಿರುಗಾಡಿಕೊಂಡು ಬಂದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳನ್ನು ಕೂಡ ಕಲೆ ಹಾಕಿ ಒಂದು ಒಳ್ಳೆಯ ಕೃತಿಯನ್ನ ಇವತ್ತು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಈ ಒಂದು ಕೃತಿ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ವಿಶೇಷವಾದ ಕೊಡುಗೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದು ಮುಂದೆ ಬೇರೆ ಬೇರೆ ಭಾಷೆಗಳಲ್ಲೂ ಬರುವ ಅರ್ಹತೆಯನ್ನು ಇಟ್ಕೊಂಡಿದೆ. ಅದರಿಂದ ಬೇರೆ ಬೇರೆ ಭಾಷೆಗಳಲ್ಲೂ ಬರೋ ಮೂಲಕ ಬೇರೆ ಭಾಷೆಯವರಿಗೂ
ಇದರ ಉಪಯೋಗ ದೊರೆಯುವಂಥ ಒಂದು ಕಾಲ ಬರಲಿ. ಅನಂತ ಪದ್ಮನಾಭ ಅಂದ್ರೆ ಮಲಗ್ಕೊಂಡಿರೋನು, ಆದರೆ ಇವನು ಓಡಾಡ್ತಾ ಇರೋನು. ನಿಮ್ಮ ಒಂದು ಪ್ರಯತ್ನ ಅನೇಕರಿಗೆ ದೊಡ್ಡ ಉಪಕಾರವನ್ನೇ ಮಾಡದ ಸಂಶಯ ಇಲ್ಲ. ಈ ಒಂದು ಕೃತಿ ಹೆಚ್ಚು ಜನಗಳಿಗೆ ತಲುಪಿ ತೀರ್ಥಯಾತ್ರೆ ಮಹತ್ವ ಹಾಗೆ ಅದರ ವೈಜ್ಞಾನಿಕತೆ ಇವುಗಳ ಅರಿವಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಲಿ ಅಂತೇಳಿ ಹಾರೈಸ್ತೇವೆ. ಶ್ರೀ ಸುಬ್ರಹ್ಮಣ್ಯ ಅವರು ಈ ಸಾಹಿತ್ಯ ಪ್ರಕಾಶನದ ಮುಖ್ಯಸ್ಥರು. ಇದನ್ನು ಜವಾಬ್ದಾರಿ ತೆಗೆದುಕೊಂಡು ನಮಗೆಲ್ಲ ಕೊಡುವ ಕೆಲಸವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಪ್ರತಿಷ್ಠಿತವಾದ ಪ್ರಕಾಶನ ಸಂಸ್ಥೆಯಿಂದ ಇದು ಬಂದಿರೋದು ಕೂಡ ಇದಕ್ಕೊಂದು ದೊಡ್ಡ ಹೆಗ್ಗಳಿಕೆನೇ ಆಗಿರ್ತದೆ.